ಅಮರ್ನಾಥ್ ವಿರುದ್ಧ ಸ್ಟೇ ತಗೊಂಬಂದಿದ್ದಾರೆ. ಮಡಿಕೇರಿಯಲ್ಲಿ 4 ಜನದ ವಿರುದ್ಧ ಸ್ಟೇ ತಗೊಂಬಂದವ್ರೆ. ಮೈಸೂರಲ್ಲಿ ಈ ಥರ ಐದು ಆರ್ಗನೈಸೇಷನ್ ವಿರುದ್ಧ ಸ್ಟೇ ತಗೊಂಬಂದವ್ರೆ. ಈಗ ಬಾನು ಮುಸ್ತಾಕ್ ವಿರುದ್ಧ ಸ್ಟೇ ಹೊರಟವ್ರೆ. ಇವರ ಹೆಸರು ಇನ್ನು ಮೇಲೆ ನಾನು ಮಾಜಿ ಸಂಸದ ಅಂತ ಹೇಳಲ್ಲ, ತಡೆ ಸಿಂಹ ಅಂತ ಹೇಳ್ತೀನಿ. ತಡೆ ಸಿಂಹ. ತಡೆಯಾಜ್ಞೆ ತರುವಂಥದ್ದು ಎಕ್ಸ್ಪರ್ಟ್. ಇವರು ಮಾತ್ರ ಎಲ್ಲರನ್ನೂ ಬೈಬೋದು, ಊರವ್ರನ್ನೆಲ್ಲ ಬೈಬೋದು, ಹೆಂಗೆ ಬೇಕಾದರೂ ಬೈಬೋದು. ಇವ್ರನ್ನ ಮಾತ್ರ ಯಾರೂ ಏನೂ ಮಾತಾಡೋಂಗಿಲ್ಲ, ಯಾರನ್ನೂ ಮಾತಾಡೋಂಗಿಲ್ಲ. ಇವ್ರಿಗೇನಾದರೂ ಮಾನ ಮರ್ಯಾದೆ ಇದ್ದರೆ ನಾಡ ಹಬ್ಬ ದಸರಾನ ಬಾನು ಮುಸ್ತಾಕ್ ಅವರು ಉದ್ಘಾಟನೆ ಮಾಡ್ತಾ ಇರೋದು. ಪೂಜೆ ಮಾಡೋಕ್ಕೆ ಬರ್ತಾ ಇಲ್ಲ ಅವರು. ನವರಾತ್ರಿ ಪೂಜೆ ಮಾಡಲ್ಲ ಅವರು. ನವರಾತ್ರಿ ಪೂಜೆ ಮಾಡೋದು ಮಹಾರಾಜರೇ. ಉದ್ಘಾಟನೆ ಕಾರ್ಯಕ್ರಮಕ್ಕೆ ಯಾಕೆ ಅಡಚಣೆ ಮಾಡ್ತಾಯಿದ್ದೀರಿ? ಹಿಂದೆ ನಿಸಾರ್ ಅಹಮದ್ದು ಕವಿಯವರು ಬಂದು ಇನಾಗ್ರೇಟ್ ಮಾಡಿದಾಗ ಅದು ಪಕ್ಕದಲ್ಲಿ ಶಿಸ್ತುಬದ್ಧವಾಗಿ ನಿಂತಿದೆಯಲ್ಲಪ್ಪ, ಜುಬ್ಬ ಹಾಕ್ಕೊಂಡು. ನೀನೇ ಜುಬ್ಬ ಹಾಕ್ಕೊಂಡು ನಿಂತಿರಲಿಲ್ವಾ ನಿಸಾರ್ ಅಹಮದ್ ಇನಾಗ್ರೇಟ್ ಮಾಡಿದಾಗ? ಲಾಸ್ಟ್ ಇಯರು ಹಂಪ ನಾಗರಾಜ್ ಬಂದು ಇನಾಗ್ರೇಟ್ ಮಾಡಿದ್ರು. ಹಂಪ ನಾಗರಾಜ್ ಅವರು ಜೈನ್ ಸಮುದಾಯದವರು, ಹಿಂದೂ ಸಮುದಾಯದವರು ಅಲ್ವಲ್ಲ ಅವರು. ಅವರು ಮಾಡಿದಾಗಲಿಂದ ಅಪಸ್ವರ ಇಲ್ಲ. ಬಾನು ಮುಸ್ತಾಕ್ಗೆ ಅಪಸ್ವರ. BJP ಯವರು ಒಂದಷ್ಟು